ಪರಿಣಿತರೇ, ವಿಶೇಷವಾಗಿ ದೇವಾಲಯ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಆತ್ಮೀಯರೇ ಹಾಗೂ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಯುವ ಮಿತ್ರರಾದಂಥ ಸನ್ಮಾನ್ಯ ಪ್ರವೀಣ್ ಕುಮಾರ್ ಮತ್ತು ಕರ್ಮಾಡ್ರವರೇ, ಪ್ರೇಮ್ ಕುಮಾರ್ ಮತ್ತು ಅವರ ತಂದೆ ತಾಯಿಗಳೇ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಮತ್ತು ಮಾತೆಯರು, ಬಹುಶಃ ಎಲ್ಲ ಭಾಷಣಕಾರರು ಸಹ ಈ ಸಮಾಜದಲ್ಲಿ ಶಿಕ್ಷಣದ ಔಚಿತ್ಯವನ್ನು ಬಹುಶಃ ಈ ಒಂದು ಅರ್ಥಗರ್ಭಿತವಾದಂಥ ಸಮಾರಂಭದ ಮುಖೇನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಅದು ಮುಂದೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ಬುನಾದಿ ಸ್ಥಾಪನೆ ಮಾಡೋದಕ್ಕೆ ಇವತ್ತು ನಾಂದಿ ಆಡೋದಕ್ಕೆ ನಾವೆಲ್ಲ ಸೇರಿದ್ದೀವಿ ಅಂತೇಳಿ, ಏನು ಈ ದೇವಿ ಶಕ್ತಿ ಏನಿದೆ, ಮಾರಮ್ಮ ದೇವಿ ಶಕ್ತಿ, ಮಾಲೂರಿನ ಈ ಶಕ್ತಿ ಶಿಕ್ಷಣ ಕ್ಷೇತ್ರವನ್ನು ಅಪಾರವಾಗಿ ಮುಂದೆ ಒಳ್ಳೆ ಪರಿಣಿತರು ಮತ್ತು ಆಡಳಿತಗಾರರು ಬರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆ ಮಹತ್ತರವಾದಂಥ ಪ್ರೋತ್ಸಾಹ ಬಹುಶಃ ಆಡಳಿತ ಮಂಡಳಿಯ ಒಂದು ಉದ್ದೇಶ ಏನಿದೆ, ಸದುದ್ದೇಶ, ಅದಕ್ಕೆ ಸ್ಪಂದಿಸಿ ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ತಾಯಿಗಳು ಸ್ಪಂದಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಬಹುಶಃ ಇದು ನಾಂದಿ ಆಗಲಿ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂತೇಳಿದ್ರೆ ಇವತ್ತು ಇಬ್ಬರು ವಿದ್ಯಾರ್ಥಿಗಳು ಬಹುಶಃ ಗೋಲ್ಡ್ ಮೆಡಲನ್ನು ಈ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ಅವರ ವ್ಯಕ್ತಿತ್ವ ಮತ್ತು ಅವರ ಸಾಧನೆ ಈ ತಾಲೂಕಿನ ಮುಂದೆ ಬರುವ ಶಿಕ್ಷಣದ ಆಯಾಮದಲ್ಲಿ ಸ್ಫೂರ್ತಿ ತುಂಬಬೇಕು, ಮತ್ತೆ ಅದರ ಒಂದು ಸ್ಫೂರ್ತಿಯಿಂದ ಬಹುಸಂಖ್ಯ ವಿದ್ಯಾರ್ಥಿಗಳು ಈ ತಾಲೂಕಿನ ಮುಖೇನ ಈ ದೇಶದ ಆಡಳಿತದ ಚುಕ್ಕಾಣಿ ಹಿಡಿಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಯಾಕಂತೇಳಿದ್ರೆ ನಾವು ಉತ್ತರ ಪ್ರದೇಶ, ಬಿಹಾರು, ರಾಜಸ್ಥಾನ ಇವುಗಳೆಲ್ಲ ಕಂಪೇರ್ ಮಾಡೋದಲ್ಲ. ಬಹುಶಃ ನಮ್ಮ ಜಿಲ್ಲೆಯೇ ನಾವು ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಬಹುಶಃ ನನಗೆ ಅನಿಸ್ತದೆ, ಶಿಕ್ಷಣ ಕ್ಷೇತ್ರದಲ್ಲಿ ಈ ದೇಶದ ಆಡಳಿತ ಶಕ್ತಿಯಲ್ಲಿ ಗಳಿಸೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ ಅಂತೇಳಿ ನನಗೆಲ್ಲೋ ಒಂಥರ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಸರಿಯಾದಂಥ ಆಯಾಮವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಸನ್ನಿವೇಶ ಅಂತ ನಾನಂತೂ ಭಾವಿಸ್ತೀನಿ. ಇದಕ್ಕೆ ಒಳ್ಳೆಯ ಉತ್ತೇಜನ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ, ವಿಶೇಷವಾಗಿ ನಮ್ಮ ಮಕ್ಕಳು, ಇವರು ಪಾಪ ಇವರ ಒಂದು ವೈಯಕ್ತಿಕ ಸಾಧನೆಯಿಂದ ಮುಂದೆ ಬಂದಿದ್ದಾರೆ. ಅದಕ್ಕೆ ಸಂತೋಷ. ಅವರ ಸಾಧನೆ ಹಿಂದೆ ಅವರ ತಂದೆ ತಾಯಿಗಳ ಒಂದು ಶ್ರಮ ಇದೆ. ಬಹುಶಃ ಶ್ರಮಕ್ಕೆ ಅವರು ಫಲ ತಂದುಕೊಟ್ಟಿದ್ದಾರೆ. ಇದು ಇವತ್ತು ತಾಲೂಕಿಗೆ ಏನು ಒಂದು ಸ್ಫೂರ್ತಿ ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ನಾನು ಇಲ್ಲಿ ಸ್ವಲ್ಪ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಯಾಕಂತೇಳಿದ್ರೆ ನಾವು ಈ ರಾಷ್ಟ್ರದ ಆಡಳಿತ ಚುಕ್ಕಾಣಿಯಲ್ಲಿ ಪಾಲು ಪಡೆಯೋದರಲ್ಲಿ ಬಹುಶಃ ನಾವು ಹಿಂದೆ ಇದ್ದೀವಿ. ಬೇರೆ ತಾಲೂಕಿಗೆ ಕಂಪೇರ್ ಮಾಡ್ತೀವಿ, ನಾನು ಈ ಸ್ಟೇಟ್ಗಳಿಗೆ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಯಾಕಂತೇಳಿದ್ರೆ ಅವೆಲ್ಲ ಮುಂದೆ ಹೋಗ್ತೀವಿ. ಅದಕ್ಕೆ ಬೇರೆ ಕಾರಣಗಳಿವೆ. ಕಟೋರಿಯ ರಿಪೋರ್ಟ್ ಬಂದ ಮೇಲೆ ಈ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದಲ್ಲೇ ಭಾಳಷ್ಟು IAS ಆಫೀಸರ್ಗಳು ಬಂದಿತ್ತು. ಆದರೆ ಇಂದಿರಾ ಗಾಂಧಿಯವರು
ಇದು ಬರೀ ಸೌತ್ ಇಂಡಿಯಾಗೆ ಆಡಳಿತ ವಿಭಾಗದಲ್ಲಿ ಕಾನ್ಸಂಟ್ರೇಷನ್ ಆಗಬಾರ್ದು, ಇಡೀ ದೇಶಕ್ಕೆ ಆಡಳಿತಗಾರ ಬರಬೇಕು ಅಂತೇಳಿ ಕಟೋರಿಯರಿಗೆ ಕೊಡ್ತಿರ್ತಾರೆ. ಅದರ ಮುಖೇನ ದೇಶದಲ್ಲಿ ಎಲ್ಲ ವರ್ಗದ ಜನರು ಸಹ ಆಡಳಿತದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಮರ್ಥರ ಆಗೋದಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದು ಬೇರೆ ವಿಶ್ಲೇಷಣೆ. ಆದರೆ ಇಲ್ಲಿ ನಾನೊಂದು ಹೇಳೋದೇನಂತ ಹೇಳಿದ್ರೆ, ಬಹುಶಃ ಇವರು ಅವರ ಶ್ರಮದಿಂದ ಮುಂದೆ ಬಂದಿದ್ದಾರೆ. ಬಹುಶಃ ಇದು ಒಂದು ಅವರ ಶ್ರಮ ಮತ್ತು ಆಕಸ್ಮಿಕ. ಇದು ಸಮಾಜದ ಶಿಕ್ಷಣ ಕ್ಷೇತ್ರದಲ್ಲಿ ಆಕಸ್ಮಿಕ ಆಗಬಾರ್ದು. ಇದಕ್ಕೆ ಭದ್ರವಾದಂಥ ಬುನಾದಿ ಹಾಕೋದ್ರಲ್ಲಿ ಏನು ಮಾರಮ್ಮ ದೇವಿ ಆಡಳಿತಗಾರರಿದ್ದಾರೆ, ಇವರು ಮುಂದೆ ಬರಬೇಕು ಅಂತೇಳಿ. ಯಾಕಂತೇಳಿದ್ರೆ ಸಾಕಷ್ಟು ಆರ್ಥಿಕವಾದಂಥ ಶಕ್ತಿ ಇದೆ. ಆ ಶಕ್ತಿಗೆ ಸ್ಪಂದನೆ ಮಾಡುವಂಥ ಒಂದು ಏನು ಆಡಳಿತಗಾರರ ಶಕ್ತಿ ಇದೆ. ನಮ್ಮ ವೆಂಕಟೇಶ್ವರವರು ಮತ್ತು ತಬಲಾ ನಾರಾಯಣಪ್ಪವರು ಇಂಥವರು ಒಂದು ಆಡಳಿತ ಮಂಡಳಿ ಇದೆ. ಇದಕ್ಕೆ ಕೊಡಬೇಕನ್ನೋದೇ ನನ್ನ ಒಂದು ಮೂಲ ಉದ್ದೇಶ. ಏನು ಆಯಾಮ ಬೇಕು ಅಂತೇಳಿ ಶಿಕ್ಷಣ ತಜ್ಞರಿದ್ದಾರೆ, ಅಪಾರವಾದಂಥ ಅನುಭವ ಇದೆ. ಇಲ್ಲಿ 6ನೇ 7ನೇ ಕ್ಲಾಸಿಂದ ನಾವು ಮುಂದೆ ಅವ್ರನ್ನ UPSC ಎಕ್ಸಾಮ್ ಪಡೆಯುವಂಥ ಒಂದು ವಾತಾವರಣಕ್ಕೆ ತಯಾರು ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡೋದಕ್ಕಾಗ್ತದೇನೋ ಅಂತೇಳಿ ಯೋಚನೆ ಮಾಡಿ. ಯಾಕಂತೇಳಿದ್ರೆ ಆಕಸ್ಮಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮೇಲ್ ಬರುವಂಥದ್ದಲ್ಲ. ಇದು ಭದ್ರ ಬುನಾದಿಯಿಂದ ವಿಶೇಷವಾಗಿ ಬರಬೇಕು. ವಿಶೇಷವಾಗಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ಬರ್ತದೆ. ಆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಮಾರಮ್ಮ ದೇವಸ್ಥಾನದ ಆಡಳಿತಗಾರರು. ಅವರು ಮಾಡಬೇಕು ಅಂತೇಳಿ ನಾನು ಈ ಸಾರ್ವಜನಿಕರ ಮುಖೇನ ಅವರು ಪ್ರಾರ್ಥನೆ ಮಾಡ್ತೀನಿ. ಯಾಕಂತೇಳಿದ್ರೆ ಬಹುಶಃ ನಾನು ಶಾಸಕನಿದ್ದಾಗ 6ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಸಂಹಾರ ನಡೆಸಿದೆ. ಸುಮಾರು 2 ತಿಂಗಳ ಕಾಲ ಅವರ ಒಂದು ಯಾರು ಶಿಕ್ಷಣದಲ್ಲಿ ಸ್ವಲ್ಪ ಆಳತನ ಇದೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ಟ್ರೈನ್ ಅಪ್ ಮಾಡ್ತಾ ಇದ್ದೆ. ಮುಂದೆ ಅವರು ಈ ದೇಶದ ಆಡಳಿತ ಹಿಡಿಯೋದಕ್ಕೆ ಸಾಧ್ಯ ಆಗ್ತದೋ ಅನ್ನೋ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ. ಆ ಉದ್ದೇಶ ಈ ಮುಂದೆ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಆಯಾಮ ಈ ದೇವಾಲಯದ ಆಡಳಿತಗಾರರು ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಆವಾಗಲೇ ಈ ಆರ್ಥಿಕವಾದಂಥ ಶಕ್ತಿ ಏನಿದೆ, ಎಲ್ಲ ಕ್ಷೇತ್ರಗಳಲ್ಲೂ ನಾವು ಆರ್ಥಿಕ ಶಕ್ತಿ ಗಳಿಸಿದ್ದೀವಿ ತಾಲೂಕಿನಲ್ಲಿ. ಆದರೆ ಅದಕ್ಕೆ ಶಿಕ್ಷಣ ಕ್ಷೇತ್ರ ಸ್ಪಂದಿಸಿದಾಗ ಇದು ಬಹುಶಃ ಈ ಸಮಾಜದ ಆರ್ಥಿಕ ಶಕ್ತಿ ಎಲ್ಲಿ ನಮ್ಮ ತಾಲೂಕು ಮೇಲ್ಪಂಕ್ತಿಗೆ ಹೋಗ್ತದೆ. ಯಾಕಂತೇಳಿದ್ರೆ ಈ ಮೆಡಿವಲ್ ಪೀರಿಯಡ್ ಅಂತ ಬರ್ತದೆ ಈ ರಾಜಕೀಯ ಇತಿಹಾಸದಲ್ಲಿ. ಮೆಡಿವಲ್ ಪೀರಿಯಡ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನಗಳಿಂದ ಆಡಳಿತ ನಡೆಸ್ತಾ ಇದ್ರು. ಇದು ಆಧುನಿಕ ಯುಗ ಬಂದಿದೆ. ಆಧುನಿಕ ಯುಗದಲ್ಲಿ ಸೂಪರ್ ಆಧುನಿಕ ಇದೆ. ಇದಕ್ಕೆ ಬಹುಶಃ ದೇವಸ್ಥಾನದ ದೈವಶಕ್ತಿ ಏನಿದೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಎರಡೂ ಸೇರಿದ್ರೆ ಆಧುನಿಕ ಯುಗದಲ್ಲಿ ಈ ಪ್ರಜಾಪ್ರಭುತ್ವ ಚಿರಸ್ಥಾಯಿವಾಗಿರ್ತದೆ. ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಬಹುಶಃ 2000 ವರ್ಷಗಳಿಂದ ಭಗವಾನ್ ಬುದ್ಧ ಏನಿವತ್ತು ಐನ್ಸ್ಟೈನ್ ಥಿಯರಿ ಏನಿದೆ, ಡಾರ್ವಿನ್ಸ್ ಥಿಯರಿ ಏನಿದೆ, ಸೈನ್ಸ್ ಬಂದಿದೆ ಈ ಕಲಿಯುಗದಲ್ಲಿ, ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟೇಷನ್ ಏನಿದೆ, ಇವಕ್ಕೆಲ್ಲ ಓಪನ್ ಸೈನ್ಸ್ ಬಂದಿತ್ತು. ಯಾಕಂದರೆ ಬುದ್ಧ ಓಪನ್ ಸೈನ್ಸ್ ಹೇಳ್ತಾನೆ, ಇದು ಆಧ್ಯಾತ್ಮಿಕ ಶಕ್ತಿಯಿಂದ ಕಳಿಸ್ತಾನೆ 2000 ವರ್ಷದ ಹಿಂದೆ. ಅದೇನೇ ಈಗ ಕಲಿಯುಗದಲ್ಲಿ ಬಂದಿದೆ. ಆದ್ದರಿಂದ ಈ ದೇವಾಲಯ ದೈವಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಇವೆರಡರ ಮುಖಾಂತರ ಶಿಕ್ಷಣ ಕ್ಷೇತ್ರ ಬೆಳೆಸಿದಾಗ ಬಹುಶಃ ಇದಕ್ಕೆ ಒಳ್ಳೆಯ ಆಯಾಮವನ್ನು ನಿರ್ಮಾಣ ಆಗ್ತದೆ. ಆ ಸನ್ನಿವೇಶವನ್ನು ದೇವಾಲಯದವರು ಮತ್ತು ಸಮಾಜ ನಿರ್ಮಾಣ ಮಾಡಲಿ ಅಂತ ಒಂದು ಸಂದೇಶವನ್ನು
ಈ ತಾಲೂಕಿಗೆ ಕೊಟ್ಟು ಬಹುಶಃ ದೇವಾಲಯದ ಆಡಳಿತದಲ್ಲಿ ಏನಿದ್ದಾರೆ ಸನ್ಮಾನ್ಯ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಅವರು ಒಳ್ಳೆಯ ಆಯಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿರುವ ಪಂಡಿತರು ಏನಿದ್ದಾರೆ ಇವರು ಸಹ ಬಹುಶಃ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅವರ ಒಂದು ಯೋಚನೆಯನ್ನು ಸ್ಪಂದಿಸಿ ಒಳ್ಳೆಯ ಆಯಾಮ ನಿರ್ಮಾಣ ಮಾಡೋದಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗಲಿ. ಮುಂದೆ ಏನು ಈ ದೇವಾಲಯದ ಆಡಳಿತವರು ಒಳ್ಳೆಯ ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ, ಆ ಕೆಲಸಗಳು ಶಿಕ್ಷಣಕ್ಕೆ ಪ್ರತಿರೂಪ ಕೊಟ್ಟು ಒಳ್ಳೆಯ ಆಡಳಿತಗಾರರನ್ನು ತಯಾರು ಮಾಡೋದಕ್ಕೆ ಒಂದು ಭದ್ರವಾದಂಥ ಬುನಾದಿ ಆಗಲಿ ಅಂಥೇಳಿ ನಾನು ಆಶಿಸ್ತಾ ಈ ಒಂದು ಸಮಾರಂಭದಲ್ಲಿ ಮತ್ತೊಮ್ಮೆ ಏನು ಇಬ್ಬರ ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ಸಾಧಿಸಿದ್ದಾರೆ ಅವರ ತಂದೆ ತಾಯಿಗಳ ಶ್ರಮ ಎಲ್ಲ ಪ್ರತಿಫಲವಾಗಿ ಈ ಒಂದು ತಾಲೂಕಿನ ಮುಕ್ತಪ್ರಾಯವಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ, ಎಲ್ಲರೂ ಆ ಶಿಕ್ಷಣ ಕ್ಷೇತ್ರದ ಲಾಭವನ್ನು ಪಡೆಯುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಎಲ್ಲರಿಗೂ ನಮಸ್ಕರಿಸ್ತೀನಿ. ಭಾಷಣ